ಸರ್, ಈಗ ನಿನ್ನೆ ಮುದ್ದನ್ಮೇಗೌಡರು ಪಕ್ಷ ಸೇರ್ಪಡೆ ಆಗಿದ್ದಾರೆ ಕಾಂಗ್ರೆಸ್ಗೆ. ಒಂದಷ್ಟು ಅಸಮಾಧಾನ ಇದೆ, ವಿರೋಧ ಇದೆ ಅಂತೇಳಿ ನೀವು ಆ ಭಾಗದ ಯುವ ಮುಖಂಡರಿದ್ದೀರಿ, ಏನ್ ಹೇಳ್ತೀರಿ? ಈಗ ಅವರು ಪಕ್ಷಕ್ಕೆ ಸೇರಿರೋ ವಿಷಯ ಅದು ಸಂತೋಷನೇ. ಯಾಕೆಂದ್ರೆ ಒಬ್ಬ ಪಕ್ಷಕ್ಕೆ ಯಾರು ತತ್ವ ಸಿದ್ಧಾಂತ ಒಪ್ಪಿ ಬರ್ತೀವಿ ಅಂದಾಗ ನಾವು ಅದನ್ನ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ. ಆದ್ರೆ ಈ ಪಕ್ಷದಲ್ಲಿ ನಾನು ಚುನಾವಣೆಗೆ ನಿಲ್ಲಬೇಕು, ಟಿಕೆಟ್ ಕೊಡಿ ಅಂತ ಬಂದ್ರೆ ನಮ್ಮ ವಿರೋಧ ಇದೆ. ಮುಂಚೆನೂ ಕೂಡ ನಾನು ಅದನ್ನ ವ್ಯಕ್ತಪಡಿಸಿದ್ದೇನೆ. ಅಂದ್ರೆ ಈಗ ಅವರು ಈ ಚುನಾವಣೆಗೆ ಈ ಪಕ್ಷ ಕಾಂಗ್ರೆಸ್ಗೆ ಸೇರ್ತಾ ಇರೋದೇ ಲೋಕಸಭಾ ಅಭ್ಯರ್ಥಿ ಆಗ್ಬೇಕು ಅನ್ನೋದಕ್ಕೆ ಅಂತೀರ ಹಂಗಾರೆ ಅವ್ರು ಬಂದಿರೋದಾದ್ರೆ? ಆ ರೀತಿಯಾದಂತ ಹೇಳಿಕೆಗಳು ಬಂದಿದೆ. ಅವರು ನಿನ್ನೆ ಸ್ಪೀಚ್ ನಾನು ನೋಡಿದೆ. ಅವರು ಎಲ್ಲೂ ಕೂಡ ನನಗೆ ಈ ಪಕ್ಷದಿಂದ ನಾನು ಅಭ್ಯರ್ಥಿಯಾಗಿ ಕಣದಲ್ಲಿ ಉಳಿತೀನಿ ಅಂತ ಹೇಳಿ ನಿನ್ನೆ ಹೇಳಿಲ್ಲ. ಆ ರೀತಿಯಾಗಿ ಅವರು ಅಂದ್ಕೊಂಡು ಬಂದ್ರೆ ಅದಕ್ಕೆ ನಮ್ಮ ಕಟುವಾದ ವಿರೋಧ ಇದೆ. ಅಂದ್ರೆ ಈಗ ಅವರು ಲೋಕಸಭಾ ಅಭ್ಯರ್ಥಿ ಆದ್ರೆ, ತುಮಕೂರು ಲೋಕಸಭಾ ಅಭ್ಯರ್ಥಿ ಆದ್ರೆ ನಿಮ್ಮ ಸಹಮತ ಇಲ್ಲ, ವಿರೋಧ ಇದೆ ಅಂತೀರ ಹಾಗಾದ್ರೆ? ನನ್ನ ವಿರೋಧ ಅವಶ್ಯಕವಾಗಿದೆ. ಯಾಕೆ ಅಂತಂದ್ರೆ ಅದಕ್ಕೆ ಬಹಳಷ್ಟು ಹಿನ್ನೆಲೆ ಇದೆ. ನಾವೊಂದು ಹೋರಾಟವನ್ನ ಮಾಡಿ ಅಭೂತಪೂರ್ವವಾದಂತ ಒಂದು ವಿಜಯವನ್ನ ತುಮಕೂರು ಜಿಲ್ಲೆಯಲ್ಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಪಡಿಬೇಕಾದ್ರೆ ಇಂಥ ನಾಯಕರ ವಿರುದ್ಧ ನಾವು ಫೈಟ್ ಮಾಡಬೇಕಾಗಿದೆ. ಇದೇ ನಾಯಕರುಗಳು ನಮ್ಮ ಸೋಲಿಗೆ ಶ್ರಮಿಸಿದಂತ ನಾಯಕರು ಇವರೆಲ್ಲ. ಅವರನ್ನ ಈಗ ಕರ್ಕೊಂಡ್ಬಂದು ಅವರಿಗೆ ಕಿರೀಟಧಾರಣೆ ಮಾಡೋದಾದ್ರೆ ನಾವು ಪಕ್ಷದಲ್ಲಿ ಏನಕ್ಕೆ ದುಡಿಬೇಕು ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೋ ಇಲ್ವೋ? ಅದೇ ಪ್ರಶ್ನೆಯನ್ನ ನಾನು ಪಕ್ಷದ ವೇದಿಕೆಯಲ್ಲಿ ಕೂಡ ಹೇಳ್ತೇನೆ, ಮತ್ತೆ ನಮ್ಮ ಸೀನಿಯರ್ಸ್ಗೂ ಕೂಡ ಇದೇ ಒಂದು ಮಾಧ್ಯಮದಿಂದ ನಾನು ಕೇಳ್ತೇನೆ. ಈಗ ಮುದ್ದನ್ಮೇಗೌಡರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನೋದಕ್ಕೋಸ್ಕರ ಕಾಂಗ್ರೆಸ್ ಬಂದಿದ್ದಾರೆ ಅಂತೀರ ಹಾಗಾದ್ರೆ? ಈಗ ಊಸುರುವಳ್ಳಿ ರಾಜಕಾರಣ ಇದೇನೆ, ಪಕ್ಷದ್ರೋಹದ ರಾಜಕಾರಣನೇ ಇದೇನೆ. 8 ತಿಂಗಳ ಹಿಂದೆ ಬಿಜೆಪಿ ಸೇರಿದಾಗ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡುವುದವ್ರು ಯಾರು? ಇವಾಗ ಇನ್ನೊಂದು ಚುನಾವಣೆ ಬಂದಿದೆ ಅಂತ ಹೇಳಿ ಆ ಪಕ್ಷಕ್ಕೆ ದ್ರೋಹ ಮಾಡಿ ಬಂದಂತವ್ರು ಯಾರು? ಈ ದ್ರೋಹಿಗಳ ರಾಜಕಾರಣದಲ್ಲಿ ನಾವು ಎಲ್ಲಿ ಬಲಿಪಶು ಆಗ್ಬೇಕು, ನಾವ್ ಯಾಕೆ ಬಲಿಪಶು ಆಗ್ಬೇಕು ಅನ್ನೋದು ಪ್ರಶ್ನೆ.